ಪ್ರಧಾನಿ ಮೋದಿ ಆಗಮನಕ್ಕೆ ಟೆನ್ಷನ್ ಆದ್ರು ಕೈ ಮುಖಂಡರು. PM ಮೋದಿ ಅವರು ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಬಹಳ ದೊಡ್ಡ ಪ್ಲಸ್ ಆಗುತ್ತೆ. ಇದು ಈ ವಿಚಾರವನ್ನ ತಿಳ್ಕೊಂಡಂತ ಕಾಂಗ್ರೆಸ್ ನಾಯಕರು ಈಗ ಟೆನ್ಷನ್ ನಲ್ಲಿದ್ದಾರೆ. ಪ್ರಧಾನಿ ಮೋದಿ ಬಂದು ಹೋದ ನಂತರ ಏನಾದರೂ ಮಾಡಲೇಬೇಕು, ಇಲ್ಲದೇ ಇದ್ರೆ ಅದೇ ಒಂದು ಹ್ಯಾಂಗ್ ಓವರ್ ನಲ್ಲಿ ಅಲ್ಲಿನ ಮತದಾರರು ಇರ್ತಾರೆ. ಬಿಜೆಪಿಗೆ ಇದು ಪ್ಲಸ್ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನವರು ಈಗ ಪ್ಲಾನ್ ಅನ್ನ ಮಾಡ್ತಿರೋದು ಮೋದಿ ಪ್ರಚಾರ ಮುಗಿಸಿ ಹೋದ ಬಳಿಕ ಪ್ರಿಯಾಂಕಾ ಅವರನ್ನ ಕರೆಸೋದಕ್ಕೆ ಈಗ ಪ್ಲಾನ್ ಆಗ್ತಾ ಇದೆ. ಕೈ ಮುಖಂಡರಿಂದ PM ಮೋದಿಗೆ ಸೆಡ್ಡು ಪಡೆಯಲು ಪ್ರಯತ್ನ. ಮೋದಿ ಅವರ ಸಮಾವೇಶದ ನಂತರ ಪ್ರಿಯಾಂಕಾ ಅವರನ್ನ ಕರೆಸೋದಕ್ಕೆ ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ಕೊಪ್ಪಳ. ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತಹ ಕೊಪ್ಪಳದಲ್ಲಿ ಮೋದಿ ಅವರ ಪ್ರಚಾರದ ನಂತರ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರೋದಕ್ಕೆ ಕಾಂಗ್ರೆಸ್ನ ನಾಯಕರು ಈಗ ತಯಾರಿಯನ್ನ ನಡೆಸಿದ್ದಾರೆ. ಹಾಗಾಗಿ ಮೋದಿ ಅವರು ಬಂದು ಹೋದ ನಂತರ ಬಿಜೆಪಿಗೆ ಪ್ಲಸ್ ಆಗುವಂತಹ ಚಾನ್ಸಸ್ ಇದೆ. ಅದರಲ್ಲೂ ಕೂಡ ಮೋದಿ ಅವರ ಭಾಷಣವನ್ನ ಕೇಳಿದ ನಂತರ ಕೊಪ್ಪಳದಲ್ಲಿ ಮತದಾರರು ಏನಾದರೂ ಬಿಜೆಪಿಯ ಕಡೆ ಟರ್ನ್ ಆಗುವಂತಹ ಚಾನ್ಸಸ್ ಇರಬಹುದು. ಅದಕ್ಕೋಸ್ಕರ ಆ ಒಂದು ಗುಂಗಿನಲ್ಲಿರಬೇಕಾದ್ರೇನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಡ್ಬಂದು ಪ್ರಚಾರ ನಡೆಸಬೇಕು ಅಂತ ಈಗ ಪ್ಲಾನ್ ಆಗ್ತಾ ಇದೆ. ಶಿವಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಕುಮಾರ್, ಇದೀಗ ಮೋದಿ ಅವರ ಪ್ರಚಾರಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ನವರು ರೆಡಿ ಆಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅಂದ್ರೆ ಕರ್ಕೊಂಡ್ಬರೋದ್ರಲ್ಲಿ ಯಶಸ್ವಿ ಆಗ್ತಾರಾ ಪ್ಲಾನ್ ಅಲ್ಲಿ ಅಂತ? ಪ್ರಮುಖವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕೌಂಟರ್ ಗೇಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೇ ತಿಂಗಳು 12ನೇ ತಾರೀಕಿನಂದು ಪ್ರಧಾನಿ ಮೋದಿ ಅವರು ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಪರ ಪ್ರಚಾರ ಮಾಡಲಿದ್ದಾರೆ. ಈ ಮೋದಿ ಅವರು ಬಂದು ಹೋದ ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಮತಗಳ ವೇರಿಯೇಷನ್ ಆಗ್ಬಹುದು, ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆಗ್ಬಹುದು ಅನ್ನೋ ಭಾವನೆಯಿಂದ ಈಗಾಗಲೇ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಕೈ ಮುಖಂಡರು ಈಗ ಟೆನ್ಷನ್ ನಲ್ಲಿದ್ದಾರೆ. ಈ ಒಂದು ಮೋದಿ ಬಂದು ಹೋದ ನಂತರ ಮೋದಿಗೆ ಕೌಂಟರ್ ಕೊಡಲು ಕೊಪ್ಪಳ ಕೈ ಮುಖಂಡರು ಈಗಾಗಲೇ ಸಿದ್ದರಾಮಯ್ಯನವರಿಗೆ ಪ್ರಿಯಾಂಕಾ ಗಾಂಧಿಯನ್ನ ಕೊಪ್ಪಳ ಲೋಕಸಭಾ ವ್ಯಾಪ್ತಿಗೆ ಕರೆತರಲು ಒಂದು ಮನವಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಈ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಕೊಪ್ಪಳ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕೆಂದು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯ ಬಹುತೇಕ ಎಲ್ಲ ಕೈ ಮುಖಂಡರು ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿಕೊಂಡು ರಾಷ್ಟ್ರ ನಾಯಕರನ್ನು ಅದರಲ್ಲೂ ಪ್ರಿಯಾಂಕಾ ಗಾಂಧಿ ಅವರನ್ನೇ ಪ್ರಚಾರಕ್ಕೆ ಕರೆಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಅವರು ಪ್ರಚಾರಕ್ಕೆ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ, ನಮಗೂ ಕೂಡ ಮತಗಳು ಬರ್ತವೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಕೈ ಮುಖಂಡರಿದ್ದಾರೆ. ಈಗ ಮೋದಿ ಬರೋದನ್ನ ಕೇಳಿನೇ ಕೈ ಮುಖಂಡರು ಈಗ ಒಂದು ಟೆನ್ಷನ್ ಅಲ್ಲಿ ಇದ್ದು ಈಗ ಪ್ರಿಯಾಂಕಾ ಗಾಂಧಿ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವ್ರ ಜೊತೆ ಒಂದು ಸುತ್ತಿನ ಮಾತು. ಧನ್ಯವಾದ ಶಿವಕುಮಾರ್.